ಪಂಚಾಯತಿ ಮೆಂಬರ್ ಇಂದ ಹಿಡಿದು ಎಲ್ಲ ಅವಕಾಶ, ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿ, PLA ಬ್ಯಾಂಕ್, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮತ್ತೆ 3 ಸಾರಿ ಮಿಲಿಕೆ, 2 ಸಾರಿ MLA, ಅದ್ರ ಜೊತೆಗೆ 86ರಿಂದ ಇವತ್ತುವರೆಗೂ ನಮ್ಮೂರಲ್ಲಿ, ನಮ್ಮ ಹಳ್ಳಿಯಲ್ಲಿ, ನಮ್ಮ ಮನೆಯಲ್ಲಿ ಇವತ್ತು ಕೂಡ ಗ್ರಾಮ ಪಂಚಾಯತಿ. ನಮ್ಮ ಮನೆಯಲ್ಲಿ ಅರ್ಜಿ ಹಾಕಲ್ಲ ಅಂದ್ರೆ ಗ್ರಾಮ ಪಂಚಾಯತಿಗೆ ನಮ್ಮೂರಲ್ಲಿ ಯಾರು ನಮ್ಮ ಗುಂಪು ಅರ್ಜಿ ಹಾಕೋದಿಲ್ಲ. 86ರಿಂದ ಇವತ್ತು ಪ್ರೆಸೆಂಟ್ ಕೂಡ ನಾನು ಸೃಷ್ಟಿ ಮಾಡ್ಕೊಂಡಿರೋದಿದ್ದು ರಾಜಕಾರಣ. ನಾನು ಗೌರವವಾಗಿ ಏನಾದರೂ ರಾಜಕಾರಣನ ಅವಕಾಶ ಸಿಕ್ಕಾಗ 86ರಲ್ಲಿ ನಾನು ಗೌರವವಾಗಿ ನನ್ನ ತಾಲೂಕಲ್ಲಿ ನಡ್ಕೊಂಡೇ ಇದ್ದಿದ್ರೆ ನನ್ನ ಊರೆಲ್ಲ ನನ್ನ ತಾಲೂಕಲ್ಲಿ ಕೂಡ ತಿರಸ್ಕರಿಸ್ತಾ ಇದ್ರು. ನನ್ನ ಯಾರು ಕೂಡ ನನ್ನ ತಾಲೂಕಿನ ಜನ ತಿರಸ್ಕರಿಸಿಲ್ಲ. ನಾನು ಬೆಳೆಸ್ಕೊಂಡ್ ಬಂದಿದ್ದಾರೆ, ನನ್ನ ತಾಲೂಕಿನ ಜನ ಬೆಳೆಸಿದ್ದಾರೆ, ನನ್ನ ಹೊಸಕೋಟೆಯವರೆಲ್ಲ ಬೆಳೆಸಿರೋದು. ನನಗೆ ನಂಬಿಕೆ ಇದೆ, 4 ಕೌಂಟಿಂಗಲ್ಲಿ ನನ್ನ ಜನ ಗೆಲ್ಲಿಸಿರೋದು. ಮತ್ತೆ ರಿಸಲ್ಟ್ ಬರ್ತದೆ. 3ನೇ ಸಾರಿ ಅವ್ರು ಏನ್ ಅನ್ಕೊಂಡವರು ಅದೆಲ್ಲ ಸುಳ್ಳಾಗ್ತದೆ. 3ನೇ ಸಾರಿ ರಿಸಲ್ಟ್ ಕೂಡ ನಾನು MLA ಆಗಿ ಡಿಕ್ಲೇರ್ ಆಗ್ತದೆ. ಯಾವುದೇ ಕಾರಣಕ್ಕೂ ನನಗೆ ಆ ಭಯ ಕೂಡ ಇಲ್ಲ, ಆಮೇಲೆ ಅಧಿಕಾರ ದಾಹ ಕೂಡ ಇಲ್ಲ. ನನಗೆ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದನು. ನನ್ನ ಹಿನ್ನೆಲೆ ರಾಜಕೀಯ ಏನು ಇರಲಿಲ್ಲ. ನಾನು ಸೃಷ್ಟಿ ಮಾಡ್ಕೊಂಡು ತೃಪ್ತಿಕರವಾಗಿದ್ದೀನಿ. ಗೆಲ್ಸವ್ರೆ ನನ್ನ ತಾಲೂಕು ಜನ. ನಾನು ರಾಜಕಾರಣ ನನ್ನ ತಾಲೂಕಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಮುಂದಿನ ದಿನಗಳಲ್ಲಿ ಇದ್ರ ಪ್ರತಿಫಲ ಏನು ಅಂತೇಳಿ ಆದಷ್ಟು ಬೇಗನೆ ಕೌಂಟಿಂಗ್ ಆದ್ಮೇಲೆ ಗೊತ್ತಾಗ್ತದೆ. ಅವರು ಮುಂದೆ ಬರಲಿ. 28ಗೆ ಎಲೆಕ್ಷನ್ ಬರಬೇಕಲ್ಲ. ಈ ಎಲೆಕ್ಷನ್ ಕೌಂಟಿಂಗು ನೋಡ್ಲಿ, 28 ನೋಡ್ಲಿ. 28 ಎಲೆಕ್ಷನ್ ಮಾಲೂರು ತಾಲೂಕಿನ ಜನ ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅದು ಕೂಡ ನೋಡ್ಲಿ. ಮಾಲೂರು ತಾಲೂಕು ನಾನು ಅವಾಗಲೇ ಹೇಳ್ದಂಗೆ ತುಂಬಾ ಸೂಕ್ಷ್ಮವಾಗಿದೆ, ತುಂಬಾ ತೂಕ. ಈ ವರ್ಷ ಮಳೆ ಹೆಚ್ಚಾಗಿ ರೈತ ಸಂತ್ರಸ್ತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಮಳೆಯಿಂದ ಬೆಳೆ ಹಾನಿಯಾಗಿ ಮತ್ತೊಮ್ಮೆ ನಾವು ರೈತರು ಕಷ್ಟಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿ ಬಂದಿದ್ದೇವೆ. ಆದರೂ ನಾವೆಲ್ಲರೂ ಕೂಡ ದೇವರಲ್ಲಿ, ದೈವದಲ್ಲಿ ಭಕ್ತಿ ಇರ್ತಕ್ಕಂಥವ್ರು. ಏನೇ ಕಷ್ಟ ಕೊಟ್ಟರು ಕೂಡ ಪರಮಾತ್ಮ ನಮ್ಮನ್ನೆಲ್ಲರೂ ಕೂಡ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯಿಂದ ಆ ಒಂದು ಕಲ್ಪನೆಯಿಂದ ನಾವೆಲ್ಲರೂ ಕೂಡ ಬದುಕ್ತಕ್ಕಂಥವ್ರು. ಹಾಗಾಗಿ ಈ ಹಬ್ಬ ಬೆಳಕಿನ ಹಬ್ಬ ಅಂತ ನಾನು ಹೇಳಿದೆ. ಕತ್ತಲೆಯನ್ನು ಬರೀ ದೀಪೋತ್ಸವ ಮೂಲಕ ಓಡಿಸ್ತಕ್ಕಂಥದ್ದಲ್ಲ, ನಮ್ಮ ಮನದೊಳಗಿರ್ತಕ್ಕಂಥ ಅಂಧಕಾರವನ್ನು ಕೂಡ ಜ್ಯೋತಿ ಬೆಳೆಸೋದ್ರ ಮೂಲಕ ನಮ್ಮ ಅಂಧಕಾರವನ್ನು ಕೂಡ ಓಡಿಸ್ತಕ್ಕಂಥ ಕೆಲಸ ಮಾಡೋಣ. ನಾವೆಲ್ಲರೂ ಕೂಡ ಸುಖ, ಶಾಂತಿ, ಸಂತೋಷದಿಂದ ಬದುಕೋದಕ್ಕೆ ಆ ಮಹಾಲಕ್ಷ್ಮಿ ನಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡಲಿ.